ನೆರಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಸಂತೋಷ್ ಅವರು ಬಳಗಾರನಹಳ್ಳಿ ಗ್ರಾಮಸ್ಥರು ತಮ್ಮ ವಿರುದ್ಧ ಸಲ್ಲಿಸಿರುವ ದೂರಿನ ಹಿನ್ನೆಲೆಯಲ್ಲಿ ಕಾನೂನು ಸಮರಕ್ಕೆ ಸಿದ್ಧರಾಗಿದ್ದಾರೆ. ಸಂತೋಷ್ ಅವರು ನೆರಳೂರಿನವರಾಗಿದ್ದು ತಲತಲಾಂತರದಿಂದಲೂ ಇಲ್ಲಿಯೇ ವಾಸವಾಗಿದ್ದು, ಅಲ್ಲದೆ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 14ರಲ್ಲಿರುವ ಜಮೀನು ಅವರ ತಂದೆಯ ಹೆಸರಲ್ಲಿರುವ ಪಿತ್ರಾರ್ಜಿತ ಆಸ್ತಿಯಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಅವರ ಬಳಿ ಇವೆ. ಆದರೆ ಬಳಗಾರನಹಳ್ಳಿಯ ಕೆಲವರು ಸಂತೋಷ್ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಅವರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಸಂತೋಷ್ ಅವರ ಆಸ್ತಿಯ ವಿಚಾರದಲ್ಲಿ ಕೆಲವರು ಸುಳ್ಳುಗಳನ್ನು ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದ್ದು, ಇನ್ನೂ ಕೆಲವರು ಇದು ದೇವಸ್ಥಾನದ ಜಾಗವೆಂದು ಹೇಳುತ್ತಿದ್ದಾರೆ. ಮತ್ತೆ ಕೆಲವರು ಇದು ಸರ್ಕಾರಿ ಖರಾಬು ಜಾಗ ಎಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದೆಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿರುವ ಸಂಚು ಎಂದು ಸಂತೋಷ್ ಅವರು ಆರೋಪಿಸಿದ್ದಾರೆ. ಇದೇ ವಿಷಯವಾಗಿ ವಿಜಯ್ ಕುಮಾರ್ ಮತ್ತು ಇತರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ. ನ್ಯಾಯಾಲಯದಲ್ಲಿ ತೀರ್ಪು ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾನು ಹೇಳೋದು, ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗ್ಬೇಕು. ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗ ಟೋಟಲ್ ಮಾಡಿಸಿ, ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ರಾಜಕಾಲಿ ಬಂದು ಎಲ್ಲಾನು ರಾಜಕಾಲಿ ಯಾರು ಹಾಕೊಂಡಿರ್ತಾರೆ ಎಲ್ಲರದು ತೆಗ್ಸಿ. ಈಗ ನಾನು ಹೇಳೋದು, ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗ್ಬೇಕು. ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗ ಟೋಟಲ್ ಮಾಡಿಸಿ, ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ರಾಜಕಾಲಿ ಬಂದು ಎಲ್ಲಾನು ರಾಜಕಾಲಿ ಯಾರು ಹಾಕೊಂಡಿರ್ತಾರೆ ಎಲ್ಲರದು ತೆಗ್ಸಿ. ಈಗ ನಾನು ಹೇಳೋದು, ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗ್ಬೇಕು. ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗ ಟೋಟಲ್ ಮಾಡಿಸಿ, ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ರಾಜಕಾಲಿ ಬಂದು ಎಲ್ಲಾನು ರಾಜಕಾಲಿ ಯಾರು ಹಾಕೊಂಡಿರ್ತಾರೆ ಎಲ್ಲರದು ತೆಗ್ಸಿ. ಈಗ ನಾನು ಹೇಳೋದು, ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗ್ಬೇಕು. ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗ ಟೋಟಲ್ ಮಾಡಿಸಿ, ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ರಾಜಕಾಲಿ ಬಂದು ಎಲ್ಲಾನು ರಾಜಕಾಲಿ ಯಾರು ಹಾಕೊಂಡಿರ್ತಾರೆ ಎಲ್ಲರದು ತೆಗ್ಸಿ. ಈಗ ನಾನು ಹೇಳೋದು, ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ. ಎಲ್ರಿಗೂ ಆಗ್ಬೇಕು.
ಆದ್ರೂ ನಮ್ಮ ಮಿಸ್ಸಸ್ ನಾನು ಗೆಲ್ಸ್ಕೊಂಡೆ 2ನೇ ವಾರ್ಡಲ್ಲಿ. ಯಾಕಂದ್ರೆ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕ ಕೆಲಸ, ನಾನು ಮಾಡಿರ್ತಕ್ಕಂಥ ಸಹಾಯ ನನ್ನ ಮಿಸ್ಸಸ್ನ ಗೆಲ್ಲಿಸ್ತು. ಈಗ ಟೋಟಲ್ ಮಾಡಿಸಿ, ಟೋಟಲ್ ಎಲ್ಲಿದೆ ಅಷ್ಟು ಫುಲ್ಲು ಮಾಡಿಸ್ಬಿಟ್ಟು ಒಂದು ರಿಪೋರ್ಟ್. ರಾಜಕಾಲಿ ಬಂದು ಎಲ್ಲಾನು ರಾಜಕಾಲುವೆನೆ, ಯಾರು ಹಾಕೊಂಡಿರ್ತಾರೆ ಎಲ್ಲಾರ್ದು ತೆಗ್ಸಿ. ಈಗ ನಾನು ಹೇಳೋದು ನನಗಾಗಿದ್ದು ಎಲ್ರಿಗೂ ಆಗಲಿ, ನಾನು ಖುಷಿಯಿಂದ ನಾನು ಅದನ್ನ ಏನು ಮಾಡಬೇಕು ಅದನ್ನ ಬಿಟ್ಕೊಡಕ್ಕೆ ರೆಡಿ ಇದೆ ಅಷ್ಟೇ, ಎಲ್ರಿಗೂ ಆಗ್ಬೇಕು. ತೋರಿಸ್ಬಿಡ ಹಂಗೆ ಅಲ್ಲಿಂದ ಈ ಪಾಯಿಂಟ್ಗೆ ಅಲ್ಲೊಂದು ಪಾಯಿಂಟ್ ಇದೆ, ತೋರಿಸ್ಬಿಡೋದು ಹಂಗೆ ಇಲ್ಲಿಂದ ಆಚೆಗೆ ಸರ್ ಇಲ್ಲೊಂದು ಹೊಡೆದಿರಲ್ಲ ಅದೇ ಕಲ್ಲು, ಅಲ್ಲಿಂದ ಆಚೆಗೆ ಇದು 3 ಇನ್ನೂ ನಮ್ಮ ಅಲ್ಲಿ ಬರುತ್ತೆ 3 ಅಡಿ 2.5 ಬಿಟ್ಟು ಬಿಡಿಸ್ಕೊಡಿ, ಊರಿನ ಅಭಿವೃದ್ಧಿಗೋಸ್ಕರ ಬಿಟ್ಕೊಡಿ. ಇಲ್ಲ ಇದೆಲ್ಲ ಅಲ್ಲ, ಅರ್ಜಿ ಕೊಡೋದ್ರಲ್ಲಿ ಒಂದು ನ್ಯಾಯತನ ಇದೆ ನಾನು ಹೇಳ್ತಾ ಇರೋದು. ಹೇಳ್ತೇ ಸಂವಿಧಾನ ಎಲ್ರಿಗೂ ಒಂದೇ. ನಾನು ಹೇಳ್ತಾ ಇರೋದು ಈಗ ನಾನು ಮೇಲ್ಜಾತಿ ಕೀಳ್ ಜಾತಿ ಅನ್ನೋದಲ್ಲ. ಬನ್ನಿ, ಅಲ್ಲಲ್ಲ, ಬರೀ ನಿಮ್ಮ ತನನ ಮಾತ್ರ ನೀವು ಮುಚ್ಚಿಕೊಂತ ಇದ್ದೀರಾ, ದಲಿತರನ್ನ ಮಾತ್ರ ಬೀದಿಗೆ ಎಳಿತಾ ಇದ್ದೀರಾ, ನಮ್ಮನ್ನ ಮಾತ್ರ ಕಿಡಿಗೇಡಿಗಳು ಅಂತ ನೀವು ಅಂದ್ಬಿಟ್ರೆ ಮತ್ತೆ ಇದಕ್ಕೆ ಅರ್ಥ ಏನೋ? ಕಿಡಿಗೇಡಿಗಳ ನಾವು ಇದಕ್ಕೆ ಆಕ್ಷನ್ ತಗೊಳ್ಳೇಬೇಕಾಗ. ದಯವಿಟ್ಟು ಏನ್ ಗೊತ್ತಾ, ಕಿಡಿಗೇಡಿಗಳು ಅಂದ್ರೆ ಅರ್ಥ ನಿಮ್ಗೆ ಗೊತ್ತಿರ್ಬೇಕಾ, ಅವ್ರಿಗೆ ಗೊತ್ತಿರ್ಬೇಕಾ ಗೊತ್ತಿಲ್ಲ. ಕಿಡಿಗೇಡಿಗಳಂದ್ರೆ ಏನು? ತೋರಿಸ್ಬಿಡ ಹಂಗೆ ಅಲ್ಲಿಂದ ಈ ಪಾಯಿಂಟ್ಗೆ ಅಲ್ಲೊಂದು ಪಾಯಿಂಟ್ ಇದೆ, ತೋರಿಸ್ಬಿಡೋದು ಹಂಗೆ ಇಲ್ಲಿಂದ ಆಚೆಗೆ ಸರ್, ಇಲ್ಲಿಂದ ಆಚೆಗೆ, ಅದರಿಂದ ಆಚೆಗೆ ಬಿಟ್ಟು ಬರ್ತೀವಿ ಬಾ. ಅಷ್ಟೇ ಮೂಲೆ. ಈಗ 3 ಪಾಯಿಂಟ್ ಆಚೆಗೆ ಇಲ್ಲೊಂದು ಕೂಚ್ ಹಾಕೊಡ್ಬೇಕಾದ್ರೆ ಪಾಯಿಂಟ್ ನಿಂತು ಪಾಯಿಂಟ್ ಒಂದು ಅಣ್ಣ, ಇದನ್ನು ಪಾಯಿಂಟ್ 3, ಇದು ಸರ್ವೆ ನಂಬರ್ 3 ಏನಿದೆ ಇಲ್ಲಿ ಇದೆ ಹಾಕ್ಬಿಡ್ತೀನಿ. ಇಲ್ಲೊಂದು ಹೊಡೆದಿರಲ್ಲ ಅದೇ ಕಲ್ಲು, ಅಲ್ಲಿಂದ ಆಚೆಗೆ ಇದು 3 ಇನ್ನೂ ನಮ್ಮ ಅಲ್ಲಿ ಬರುತ್ತೆ 3 ಅಡಿ 2.5 ಅದೇನು ತೊಂದರೆ ಇಲ್ಲ.